ನಮಸ್ಕಾರ. ನನ್ನ ಹೆಸರು ಅಮೋಘ್ ಸಿದ್ದು ಖೊಬ್ರಿ. ನನ್ನೂರು ತೆಲಸಂಗ. ನನ್ನ ಕವನದ ಶೀರ್ಷಿಕೆ ಬದುಕಿನ ದಾರಿ ಹುಡುಕುತ್ತಾ. ಬದುಕಿನ ಬವಣೆ ನೀಗಿಸುವುದಕ್ಕಾಗಿ ಹೋಗಿ ಸೇರಬೇಕಾದ ಸ್ಥಳವೊಂದಿದೆ. ಅದಕ್ಕಾಗಿ ಈ ನಡಿಗೆ. ಎಷ್ಟು ನಡೆದರೂ ಕೊನೆಗೊಳ್ಳುತ್ತಿಲ್ಲ. ದಾರಿ ಮಧ್ಯದಲ್ಲಿ ಕರುಳಿಲ್ಲದ ಕ್ರೂರ ಮನಸ್ಸುಳ್ಳ ಪ್ರಾಣಿಗಳು ನಮ್ಮ ರಕ್ತ ಹೀರಲು ನಮ್ಮೆದುರಿಗೆ ಭಯಂಕರವಾಗಿ ಬರುತ್ತಿವೆ. ಜೋರಾಗಿ ಮಳೆ ಬರುತ್ತಿದೆ. ಮಕ್ಕಳೆರಡು ಆಸರಕ್ಕೆ ಕರೆದುಕೊಂಡು ಹೋಗಮ್ಮ ಎಂದು ಒಂದೇ ಸಮನೆ ಸಂಕಟ ಪಡುತ್ತಿವೆ. ಭಾರವನ್ನೆಲ್ಲ ಹೊತ್ತುಕೊಂಡು ಅಂಜದೆ ಅಳುಕದೆ ಎಡೆಬಿಡದೆ ನಡೆಯುತ್ತಿರುವೆ. ಮುಂದೊಂದು ದಿನ ಹೋಗಬೇಕಾದ ಸ್ಥಳ ಸೇರಬಹುದೆಂಬ ಒಂದೇ ಒಂದು ಆಸೆಯಿಂದ ಹೆತ್ತ ಮಕ್ಕಳ ಹೊಟ್ಟೆಯನ್ನಕ್ಕಾಗಿ ಮರ್ಯಾದೆ ಮುಚ್ಚಿಕೊಳ್ಳಲು ತುಂಡು ಬಟ್ಟೆಗಾಗಿ ದಿನ ದಣಿವರಿಯದೇ ನಡೆಯುತ್ತಿರುವೆ. ದಾರಿ ಮುಗಿಯುತ್ತಿಲ್ಲ, ಸುಖದ ಗಳಿಗೆ ತೋರುತ್ತಿಲ್ಲ. ಮುಂದೊಂದು ದಿನ ನೆಮ್ಮದಿಯ ದಿನ ಸಿಗುತ್ತದೆ ಎಂಬ ಆಸೆಯಿಂದ ಮಬ್ಬು ಮುಸುಕಿನ ಈ ವಾತಾವರಣದಲ್ಲಿ ನಿತ್ಯ ನಡೆಯುತ್ತಿದ್ದೇನೆ. ದಾರಿ ಗೊತ್ತಿಲ್ಲದ ನನಗೆ ಇದೇ ನೋಡು ಸರಿದಾರಿ ಎಂದು ಹೇಳಿ ನಿಜ ದಾರಿ ಬಿಟ್ಟು ತಪ್ಪು ದಾರಿಗೆಳೆಯಲು ಪ್ರಯತ್ನಿಸುವವರನೇಕರು. ನಾನು ಹೆಣ್ಣು ಬಾಲೆ ಆಸರೆ ಎರಸಿದರೆ ಮೋಸದಾಟವ ಆಡಿ ಮೈಮನಗಳನ್ನ ಮೈಲಿಗೆ ಮಾಡಬೇಕೆನ್ನುವ, ಹೊಟ್ಟೆ ಬಗಿದು ತಿಂದು ಹಾಕಬೇಕೆನ್ನುವ ರಾಕ್ಷಸರನೇಕರು. ಕರುಣೆ ಇಲ್ಲದವರ ಮಧ್ಯ ಸಾಗಿದೆ ನನ್ನ ಜೀವನದ ದುರಂತ ಪಯಣ. ನಾನು ದಾರಿ ಹುಡುಕುತ್ತಿದ್ದೇನೆ ಬದುಕಿಗಾಗಿ. ನಮಸ್ಕಾರ.